ತವ್ರ ಮನೆಯಿಂದನೇ ಹೆಣ್ಣು ತರಬೇಕು ಅಂತ ತಮ್ಮನ ಮಗಳ ತಂದ್ಕೊಂಡಂಗಾಯ್ತು. ನಮ್ಮನ್ನ ನೋಡ್ಕೊತಾಳೆ. ಆಮೇಲೆ ನನ್ನ ಮಗನಿಗೂ ಬ್ಲಾಕ್ ಮೇಲ್ ಮಾಡವಳೆ. ಆಗ ನನ್ನ ಮಗನ್ನೇ ಆಗ್ಬೇಕು ಅಂದವಳೆ. ಹಂಗಾಗಿ ತಂದ್ಕೊಂಡು ನನ್ನ ಮಗ ನನ್ನ ಮಗ ಇಷ್ಟಪಡ್ದ ಹೋದ್ರು ಅವಳು ಇಷ್ಟಪಟ್ಲು ನನ್ನ ಮಗನ್ನ. ಆಗ್ಲೂ ಅವಂತ ಲಾರ್ ಇತ್ತು, ಆಗ್ಲೂ ಒಂದು ಟೆಂಪ್ ಇತ್ತು, ಆಗ್ಲೂ ಹಸ್ಗಳಿತ್ತು. ನನ್ನ ಮಗನೇ ವ್ಯವಹಾರ ಮಾಡೋನು. ಮಾಡಿದ್ರು ಎಲ್ಲನೂ ಮಾಡ್ಕೊಂಡು ಪ್ರತಿ ಒಂದು ಜಮೀನಿಂದು ತಂದೆ ತಾಯಿ. ನನ್ನ ಹಿರಿ ಮಗಿತ್ತಿಲ್ಲ, ಅವ್ನು ದುಬೈಗೆ ಹೋಗಿದ್ದ. ನನ್ನ ಹಿರಿ ಸೊಸೆ ಅಪ್ಪಮ್ಮಲ್ಲೇ ಇದ್ಲು. ಆದ್ರಿಂದವ ನಾವು ಈ ಥರ ಇವಳೇ ಮಗಳು, ಇವಳೇ ಸೊಸೆ, ಇವಳೇ ಮಗಳು. ಅವಳಿಗೆ ಒಂಚೂರು ಅರ್ಕೆ ಮರ್ತೆ ಮಾಡಿರಲಿಲ್ಲ. ಪ್ರತಿಯೊಂದು ಅವಳೇ ತತ್ತಿದ್ದು. ಆಮೇಲೆ ಇದು 3 ಅಕೌಂಟ್ ಅವಳಿಗೆ. ಕಾರ್ಲೆ ಅಕೌಂಟ್ ಒಂದು, ಅರ್ಕಲ್ಗೊಡ್ದೊಂದು, ಆಮೇಲೆ ಇಲ್ಲಿ ಹಾಸನದೊಂದು, ಎಲ್ಲ ಯಾವರೆಲ್ಲ ಅವಳದೇ. ನನ್ನ ಮಗ 14 ಹಸುಗಳು ಟ್ಯಾಗಿಟ್ರಿ. ಆಮೇಲೆ ಆಳು ಕರ್ಕೊಂಡು ಭಂಗ ಮಾಡೋದು, ಸೈಲೇಜ್ ಮಾಡೋದು, ಜೋಳ ತರೋದು. ಆಮೇಲೆ ಊಟದೊತ್ತಿಗೆ ವರ್ಷ ಏನು ಮಾಡ್ತದ್ಯವ, ಊಟ ಕೊಡಕ್ಲವ ಅಂತ ಕೇಳೋನು. ಆದ್ರೂ ಅವಳು ಮನಗಿದ್ರೆ ರೂಮ್ ಬಿಟ್ಟು ಈಚೆ ಬರ್ತಲ್ಲ. ಆಗ ಬಂದು ಅವನೇ ಇಕ್ಕೇನು ನಾನು. ಆಗ ನಾನೇನು ಮಾಡಿವೆ, ಅಯ್ಯೋ ನನ್ನ ಮಗ ಅಸ್ತು ಬಂದಿತ್ತು, ಇವಳು ಬರೀ ಅನ್ನ ಮಾಡಿಕ್ತಾಳೆ ಅಂತ ಒಂದು ಮುದ್ದೆ ತಗೊಂಡಾಗ ನನ್ನ ಮಗನಿಗೆ ಹಿಡಿವಿ. ಆದ್ರೂ ಊಟ ಮಾಡೋನು, ಕೈ ತೊಟ್ಟಳೋನು, ತಟ್ಟೆ ಬೋಸಿಗೆ ಹಾಕೋನು, ಹೋಗೋನು. ಮಗ ಸ್ಕೂಲ್ಗೆ ಹೋಗೋದಲ್ಲ. ಇನ್ನು ಸಂದು ಅವಳ್ದು ಅದೇ ಕೆಲಸ. ಅವಳು ಫೋನ್ ಏನು ಮಾಡವಳೆ ಅಂದರೆ ಮಗ್ಲಿಗೆ ಹಾಕ್ಯಂದು ಮೆತ್ತ ಮಾತಾಡೋದೆಲ್ಲ ನನಗೆ ಕೇಳೋದು. ಆದ್ರೆ ನನ್ನ ಮಗನಿಗೆ ಹೇಳ್ಕೊಳ್ಳಿಲ್ಲ ನಾನು. ಯಾಕೆ ಗಂಡ ಹೆಣ್ತಿರಿ ತಂದಿಳಿಕ್ತಂಗೆ ಆಗ್ತದೆ. ನಾನು ಹೇಳಿದರೆ ನನ್ನ ಮಗನಿಗೆ ತಂದಿಳಿಕ್ತಂಗೆ ಐತೆ. ಗಂಡ ಹೆಣ್ತಿರಿ ಸಂಸಾರ ಹೊಡಿಬೇಡ್ದಲ್ವಾ, ಬೇರೆ ಕೊಟ್ಟಿದ್ದೀವಲ್ವಾ. ಆದ್ರೂ ಚೆನ್ನಾಗಿದ್ದೆ. ಬೇರೆ ಕೊಟ್ಟಿದ್ದೀನಿ ಅನ್ನಿಸ್ನೇ ಇಲ್ಲ ನನಗೆ. ಅವಳೇ ಮಗಳ ಥರ. ಎಲ್ಲಿ ಕರ್ಕೊಂಡೋದ್ರೂ ನಿಮ್ಮ ಥರನೇ, ನಿಮ್ಮ ಮಗಳೇನಮ್ಮ, ಮೊಮ್ಮಗಳೇನಮ್ಮ ಅಂತ ಕೇಳೋರು ನನ್ನ. ಆ ಥರ ನಾನು ಇದು ಮಾಡ್ಕೊಂಡ್ಬಂದೆ. ಆಮೇಲೆ ಆದ್ರೂ ನಾನು ತಡಿನಾರ್ದೆ ಅವತ್ತು ಹೋದಾದ್ಮೇಲೆ ಇವಳು ಬ್ಯಾಂಕಿಗೆ ಹೋಗ್ಯವಳೆ. ಬ್ಯಾಂಕಿಗೆ ಹೋಗಿ ಅವನು ಕರ್ಕೊಬಂದು 11 ಗಂಟೆಗೆ ಒಡವೆ ಬಿಡಿಸವಳೆ. 200 ಗ್ರಾಮ್ ಒಡವೆ ಬಿಡಿಸವಳೆ. ಅದು ನನ್ನ ತಮ್ಮ ಈಗ 40 ಗ್ರಾಮ್ ಚೈನ್ ಮಾಡಿಸಿದ್ದ. ನಂದೊಂದು ಉಂಗುರ, ನಮ್ಮ ಯಜಮಾನ್ರದ್ದೊಂದು ಚೈನು, ಆಮೇಲೆ ನನ್ನ ಮಗಂದೊಂದು ಚೈನು. ಇವಳು ಗಂಡನ ಕೇಳಿಲ್ಲ, ಇಟ್ಟಿಲ್ಲ. ಅವೆಲ್ಲನೂ ಹಾಕಿದ್ಲು ಅವಳು. ಯಾವಾಗ ಸೋಮವಾರ ಹಾಕಿದ್ಲು. ಸೋಮವಾರ 28 ದಿವಸದಲ್ಲಿ ಹಾಕಿದ್ಲು ಅಯ್ಯ ಮಾಡುವಾಗ. ಅದಂಗೆ ಬ್ಯಾಂಕಿಗೆ ಹೋದವೆಲ್ಲವ. ಅದು ನಾನು ಕೇಳ್ತಿರೋದು. ಆಮೇಲೆ ನನ್ನ ಮಗನ್ನ ಚಿಂದಂಥ ಮಗ, ಊರೊಂದು ಊರೇ ಹೊಗಳುತ್ತದೆ ನನ್ನ ಮಗನ್ನ. ಎಷ್ಟು ಇಂಥ ಮಗಂತ ಯಾರು ಇರ್ತಾರಮ್ಮ, ಹಿಂಗಿರ್ತಾರೆ ಅಂತ ನನ್ನ ಊರೆಲ್ಲ ಹೊಗಳುತ್ತದೆ. ನನಗೂ ಅಷ್ಟು ಹೊಟ್ಟಿಗೆ ಅಂತ. ಅಯ್ಯೋ ಹುಸಿ ಮಾಡಿ ಯಾರು ಆ ಥರ ನನ್ನ ಮಗನಿಗೆ ಹೊಟ್ಟೆ ಇಷ್ಟು ಗಾತ್ರ, ಕೈ ಕಾಲು ಕಂಬ ಎಲ್ಲ ಅಷ್ಟು ಗಾತ್ರ ಇತ್ತು. ನನ್ನ ಮಗನಿಗೆ ಅಷ್ಟು ಚೆನ್ನಾಗಿ ಸಾಕಿದ್ದೆ. ನಾನು ಕೇಳಿದ್ದೀನಿ, ಅಲ್ಲಕ್ಕನೇ ನನ್ನ ಮಗ ಹಿಂಗೆ ಕರ್ಗೋದ್ನಲ್ಲ, ನೀನು ಹೋಗಿ ಅಡುಗೆ ಮಾಡಿ ಬಿತ್ಕತ್ತೀಯಲ್ಲ, ಏನು ಮಾಡಾಕ್ತೀಯ ನನ್ನ ಮಗನಿಗೆ, ಏನು ಮಾಡಾಕ್ತೀಯ, ಎಲ್ಲ ಹಂಗಂದ್ರೆ ಗೌರವಣಕ್ಕೆ ಸಾಕ್ತಂಗಾಗಿಲ್ಲ, ಈ ಥರ ಆಗೋಗ್ಯಾನಲ್ಲ ಪ್ರಕಾಶ ಅಂತ ಕೇಳೋರು. ಆಮೇಲೆ ಅದಾಯ್ತಾ, ನಮಗೆ ಜಮೀನು ಒಂದು 4 ಎಕರೆ ಐತೆ. ಎಲ್ಲ ಅಡಿಕೆ ತೋಟ ಮಾಡಿದ್ದೀವಿ. ಇವನಿಗೆ 2 ಎಕರೆ, ಹಿರಿ ಮಗನಿಗೆ 2 ಎಕರೆ ಕೊಟ್ಟಿದ್ದೀವಿ. ಎಲ್ಲ 200 ಗ್ರಾಮ್ ಚಿನ್ನ ಎಲ್ಲ ಪೂರ್ತಿ ತಗೊಂಡೋಗ್ಯವಳು. ಏನು ಬಿಟ್ಟಿಲ್ಲ. ಮತ್ತು ಬಟ್ಟೆ ಮುಟ್ಟಿಲ್ಲ, ಬಟ್ಟೆ ಒಂದು ತಗೊಂಡೋಗಿಲ್ಲ. ಇನ್ನು ಮನೇಲಿ ದುಡ್ಡು ಇಟ್ಟಿದ್ದೆಲ್ಲ ತಗೊಂಡೋಗಿಲ್ಲ. ಅಂದ್ರೆ ಆ ಜೊತೆಲಿ ಇದ್ದಂಗೆ ನಾನು ಹೋಗಿ ಸ್ವಚ್ಛತೆ ಕೂತ್ಕೊಳ್ಳಿವೆ ಅಂದ್ರೆ ಪಡ್ದಕ್ಕೆಂದು ಬೇರಾಗಿಲ್ಲ. ಇದ್ಕಿದ್ದಂಗೆ ಅವ್ರ ಸಂಸಾರ ಮಾಡಲಿ, ಚೆನ್ನಾಗಿರ್ಲಿ ಅಂತ. ಆಮೇಲೆ ಡೂಪ್ಲೆಸ್ ಮನೆ ಮಾಡ್ತಾವನೆ. ಅದಕ್ಕೂ ಕೈ ಹಾಕ್ನಿಲ್ಲ. ಈಗ 2 ತಿಂಗಳಿಂದವ. ಇವಳಿಗೆ ಮೆರಿಯಕ್ಕೆ ಹಿಡಿದ್ಲಲ್ಲ, ಎಲ್ಲಿ ಕೈ ಹಾಕ್ತಾಳೆ? ಪೂರ್ತಿ ಅವಳಿಗೆ ತಂದು ಕೊಡೋನಲ್ಲ. ದುಡ್ಡ ಒಂದು 5 ಲಕ್ಷ, ಇವನೊಂದು 3 ಲಕ್ಷ. 3 ಲಕ್ಷ ಅಲ್ಲಿಗೆ 7 ಲಕ್ಷ ದುಡ್ಡು ತಗೊಂಡೋಗ್ಯಾಳೆ. ಇದಪ್ಪ ಬಂದಾಗ ಕ್ಯಾಶ್. ಕ್ಯಾಶ್ ತಗೊಂಡೋಗ್ಯಾಳೆ. ಆಮೇಲೆ ಒಡವೆ 200 ಗ್ರಾಮ್ ಚಿನ್ನ ಅಷ್ಟು ತಗೊಂಡೋಗ್ಯಾಳೆ. ಆಮೇಲೆ ಮಗಿಗೆ ಏನು ಮಾಡೋಳು ಅಂದರೆ ತಿಂಗಳಿಂದವ ನನ್ನ ಮಗ ಬಂಗಕ್ಕೆ ಹೋಗೋನಲ್ಲ, ಉಜ್ಜರಿ ಯಾಕೆ ಮಾಡ್ತಾನೆ, ನಿಮ್ಕೊಂಡವನೆ ಹೆಂಡ್ತಿ ಅಂತ ಮಗಿಗೆ ಹೊಡೆಯೋಳು. ಆಮೇಲೆ ಅಜ್ಜಿ ಹೋಗು ಅನ್ನೋಳು. ಆಮೇಲೆ ಮಗಿಗೆ ನಾನು ತಿನ್ಸಿವಿ. ನಾನು ಮನೆ ಕೆತ್ತಿತ್ತಲ್ಲ, ಅವ್ರ ಅಮ್ಮನೇ ಬೇಕು ಅನ್ನೋದು ಮುದ್ದೆ. ಆಮೇಲೆ ಬೆಳಗ್ಗೆ ಟೈಮ್ ಬಾರಮ್ಮ ಊಟ ತಿನ್ಸು ಅನ್ನೋಳು, ತಿನ್ಸಕ್ಕೆ ಹೋಗಿವಿ. ಈ ಥರ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಗಂಡ ದೇವ್ರು ಇಟ್ಕೊಂಡ. ಯಾಕೆ ನಮ್ಮ ಅಮ್ಮನ ತಮ್ಮನ ಮಗಳು, ನನ್ನ ತಮ್ಮಗೆ ನೋವಾಗ್ತದೆ, ನಮ್ಮ ಅತ್ತೆ ಏನಾರ ಅಂತದೆ ಅಂತ ಈ ಥರ ಎಲ್ಲನೂ ಇಟ್ಕೊಂಡು ಮುಚ್ಚಿಟ್ಟು ಈ ಥರ ಲೌಡಿ ಯಾತಲ್ಲೋ ಏನೋ ಸುಖ ಪಡೋಕ್ಕೆ, ಸುಖ ಪಡೋಕ್ಕೆ ಹೋಗ್ಯಾಳೆ ಅನ್ನೋದು ನನಗೆ ಅರಿವು. ಒಟ್ಟಿನಲ್ಲಿ ನನ್ನ ಮಗ ಒಂದು ಕೈ ಹಾಕಿ ಹಿಂಗೆ ಅದನ್ನೇ ಹೇಳಿಲ್ಲ ಟೇಷನ್ನಲ್ಲಿ, ಒಂದು ಹೊಡೆದಿಲ್ಲ, ನನಗೆ ಬಹುದಿಲ್ಲ. ನನಗೆ ಡೈವರ್ಸ್ ಬೇಕು, ಕ್ಯಾಶಿಯರ್ ಇಲ್ಲ, ನಾವು ಬೇಡ
ಮಗು ಬೇಡವೇ ಮಗು ಬೇಡ, ನಾನೇ ಹತ್ರ ಸಾಕ್ಲಿ ಮಗವ, ನಾನು ಎಲ್ಲಿಗೆ ಹೋಗ್ಲಿ ಮಗ ಸಾಕಕ್ಕೆ, ನನ್ನ ಒಬ್ಳಿಗೆ ದುಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಎಲ್ಲನೂ ಹೇಳಿದ್ಲು ಹಂಗಂತವ. ಹಂಗಂತ ಹೇಳಿದ್ಮೇಲೆ ಆಗ ಹೋಗಿ ನಮ್ಮ ತಮ್ಮ ಕೈ ಇಟ್ಕೊತಾನೆ, ನನ್ನ ಮಗ ಗೋಳಾಡ್ಕೊಂಡು ನನ್ನ ಮಗ ಸಾಕಾರ ಯಾರು ಅಂತ ಇಟ್ಕೊತಾನೆ, ಗದ್ದೆಲ್ಲನೂ ಇಟ್ಕೊತಾನೆ, ಕೈಯೆಲ್ಲನೂ ಇಟ್ಕೊತಾನೆ. ನಾನು ಯಾಕೆ ಹಿಂಗೆ ಮಾಡಿದೆ, ನನ್ನ ಕೈ ನುಂಗ್ರ ತಗೊಂಡಲ್ಲೇ ಕೈ ನುಂಗ್ರ ಕೊಟ್ಟೆ, ಕೊಳ್ಳಲ್ಲಿದ್ದು ಗುಂಡು ಕೊಟ್ಟೆ ಅವಳಿಗೆ. ಯಾಕೆ ಇವಳೇ ಅಂತ ನನ್ನ ಹಿರಿ ಸಸಿತ್ತಿಲ್ಲ, ಇವಳೇ ಮಗಳು ಅನ್ನೋರಲ್ಲ ಎಲ್ಲವ, ಇವಳನ್ನೇ ಮಗಳ ಥರ ನೋಡಿದೆ, ಮನಸ್ಕಾರನಿಲ್ಲ. ಆಮೇಲೆ ಪಾತ್ರೆ ಬೆಳಿ ಕೊಟ್ಟೆ, ಸುಸ್ತು ಲವ್ ಬಿ ಪಿ ಅಂದ್ರಲ್ಲ, ಅದು ಪಾತ್ರೆ ಬೆಳಿ ಕೊಡೋದು, ಕಸ ಗುಡ್ಸೋದು, ಅಕ್ಕಿ ಇಟ್ಕೊಡೋದು, ಮಗಿಗೆ ತಿನ್ಸೋದು, ಮಗಿನ ಬಟ್ಟೆ. ಅವಳು ಅಮ್ಮ ನನ್ನ ಬಟ್ಟೆ ಹಂಗೂ ಯಾಕಮ್ಮ ಒಗ್ದೆ ಅಂದ್ಲು. ಅಯ್ಯೋ ನಿನ್ಗೆ ಹುಷಾರಿಲ್ವಲ್ಲ ಬಿಡು ಒಗಿತೀನಿ ಅಂತ ಒಗ್ದೆ. ಆ ಥರ ಎಲ್ಲ ಮಾಡಿದ್ಲು ಅಂಥ ಶಿಕ್ಷೆ ನನ್ನ ಮಗನಿಗೆ ಬರೋ ಅಂಥ ಶಿಕ್ಷೆ ಯಾರಿಗೂ ಬರಬಾರ್ದು. ಯಾವ ಗಂಡ್ಮಕ್ಳು ಚಿನ್ನ ಇಟ್ಕೊಂಡಂಗೆ ಇಟ್ಕೊಂಡಿದ್ದ, ಅದೇ ನಮ್ಮ ಊರಲ್ಲಿ ಹೇಳೋದು, ಇವ್ನು ಇಟ್ಕೊಂಡೆ ಈ ಥರ ಆಗೋದ ಅಂತ ಯಮಾಸಿದ್ಲು ಅಂತ ಹೇಳ್ತಾರೆ. ಎಲ್ಲ ಸಮಾಜ ಎಲ್ಲ ಹೇಳ್ತದೆ. ಸತ್ತಿನಹಳ್ಳಿ, ಓರಳ್ಳಿ, ಕಾರ್ಲೆ ನನ್ನ ಮಗನಿಗೆ ಕಾಲ ಇಲ್ಲಿ ಬಟ್ಲ ಹೊಸಳ್ಳವರು ಪ್ರತಿ ಒಬ್ಬರು ಬಂದಿದ್ರು ಅವತ್ತು ಗೊರೂರಿಗೆ. ಅವ್ರ ಆಕ್ಷನ್ ಏನು ತಗೊಂಡಿಲ್ಲ, ಅವರು ಎಂಕವರಿ ಏನು ತಗೊಂಡಿಲ್ಲ, ಪೊಲೀಸ್ನವರು ಯಾವುದಕ್ಕೆ ತಗೊಂಡಿಲ್ಲ, ಏನು ಮಾಡೋಕ್ಕೆ ತಗೊಂಡಿಲ್ಲ, ಏನು ನೆಂಚೆ ಕೊಟ್ಟಿಲ್ವ, ಅವ್ರು ಕೊಟ್ಟವರು, ನಾವು ಕೊಟ್ಟಿಲ್ಲ ಅಂತ ಮಾಡಿಲ್ವ, ಅಲ್ಲರ ಅವ್ರಿಗೆ ಮಕ್ಕಳಿಲ್ವ, ಸೊಸೆ ಮೇಲೆ ಕ್ರಮ ತಗೋಬೇಕು. ಸೊಸೆ ಮೇಲೆ ತಗೋಬೇಕು ತಾನೇ. ಅವರು ಯಾಕೆ ತಗೊಂಡಿಲ್ಲ, ಅವ್ರಿಗೆ ಮಕ್ಕಳಿಲ್ವಾ, ಅವ್ರಿಗೆ ಮರಿ ಇಲ್ವಾ, ಅವರೇ ಸಂಸಾರ ಮಾಡ್ತಾ ಇಲ್ವಾ, ಅವರೇನು ಗಂಡ ಹೆಂಡ್ತಿರಲ್ವಾ, ಅವ್ರಿಗೆ ಮಕ್ಳಿಗೆ. ನಾನು ಲಾಯರ್ ಹಂಗೆ ಕೇಳಿದೆ, ನಿನ್ಗೇನು ಮಕ್ಳಿಲ್ವಾ, ಯಾಕೆ ನಿನಗೆ ಈ ಥರ ಬಾಕ್ಲಮ್ ಮಾಡ್ತಾ ಇದೀಯಾ, ಅವ್ನ ಲೆಕ್ಕ ಅವ್ನಿಗೆ ಹಿಂಸೆ ಕೊಡ್ತೀಯ ಅಂತ. ಸತ್ತ ಹೋಗ್ಲಿ ಯಾವತ್ತು ಬೇಕಾರೆ, ಅವ್ರು ಯಾಕೆ ಹಂಗೆ ಮಾಡಿದ್ರು, ಗಂಡ ಇದ್ದಂಗೆ ಇನ್ನೊಂದು ತಪ್ಪಲ್ವಾ, ಯಾಕೆ ಮಾಡಿದ್ರು. ಇಂಥ ಹೆಣ್ಮಕ್ಳ ಮೊಗೈತೆ 6 ವರ್ಷದ್ದು ಇವ್ಳು ಮಾಡೋಣ ಅಂದ್ರೆ ಏನು, ಅವ್ರು ಕೇಳ್ಬೇಕಾಯ್ತಾನೆ ಲಾಯರು. ಅವ್ರು ಎಷ್ಟಾದ್ರೂ ಆಗೋಗಿತ್ತೆ ಹೋಗಮ್ಮ ಅಂದರೆ ಏನರ್ಥ ಅದಕ್ಕೆ.